ನಮಸ್ಕಾರ ಸ್ನೇಹಿತರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ತುಂಬ ವೈರಲ್ ಆಗಿದೆ. ತಮಿಳುನಾಡಿನ ಫೇಮಸ್ ಆ್ಯಕ್ಟರ್ ವಿಜಯ್ ಅವರ ಮದುವೆ ಮುರಿದು ಬಿದ್ದಂತೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿ ವೈರಲ್ ಆಗಿದೆ ವೀಕ್ಷಕರೇ. ಮೊದಲು ಒಂದು ಮಾತು ಹೇಳಬೇಕು ವೀಕ್ಷಕರೇ, ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಯಾವ ದೃಢ ಮಾಹಿತಿ ಕೂಡ ಬಂದಿಲ್ಲ. ವಿಜಯ್ ಅಂದರೆ ನಮ್ಮ ತಮಿಳು ಸಿನಿಮಾ ಇಂಡಸ್ಟ್ರಿಯ ದೊಡ್ಡ ಸ್ಟಾರ್. ಅವರು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ವಿಜಯ್ ಅಂದರೆ. ಅವರು ತಮ್ಮ ಪತ್ನಿ ಸಂಗೀತ ಜೊತೆ 1999ರಲ್ಲಿ ಮದುವೆಯಾಗಿದ್ದಾರೆ ವೀಕ್ಷಕರೇ. ಅವರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಆದರೆ ಅವರು ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಒಬ್ಬರೇ ಕಾಣಿಸ್ಕೊಳ್ತಾ ಇದ್ದರು. ಇವಾಗ ಒಂದೊಂದು ಫಂಕ್ಷನಲ್ಲಿ ಅವರು ಬರೀ ವಿಜಯ್ ಅವರೇ ಬರ್ತಾಯಿದ್ರು. ಅವರ ಪತ್ನಿ ಸಂಗೀತ ಅವರು ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಆ ಒಂದು ಕಾರಣವೂ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ವೈರಲ್ ಆಗ್ತಾ ಇರ್ಬೋದು. ಫ್ರೆಂಡ್ಸ್, ಏನು ಗೊತ್ತಾ, ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಬೇಕು. ಪ್ರತಿ ಸೆಲೆಬ್ರಿಟಿಗೂ ಅಂದರೆ ದೊಡ್ಡ ಆ್ಯಕ್ಟರ್ಗೂ ಅವ್ರದ್ದು ಪರ್ಸ್ನಲ್ ಜೀವನ ಇರುತ್ತೆ. ನಾವು ಅವರ ಅಭಿಮಾನಿಗಳಾಗಿ ಅವರ ಕುಟುಂಬದ ಅಂದರೆ ಅವರ ಪರ್ಸ್ನಲ್ ಜೀವನಕ್ಕೆ ಎಂಟ್ರಿ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಾವು ನೇರವಾಗಿ ಕಂಡಿಲ್ವೋ, ಅದು ಯಾರೋ ಹೇಳಿದ್ರು ಏನೋ ಆಯಿತು ಅಂತ ನಾವು ಗಾಸಿಪ್ಪೆಲ್ಲ ಹಂಚಬಾರ್ದು ಅಲ್ಲ ವೀಕ್ಷಕರೇ. ಇವತ್ತಿನ ಕಾಲದಲ್ಲಿ ಒಂದು ಸಣ್ಣ ವಿಷಯನೂ ದೊಡ್ಡ ಸುದ್ದಿಯಾಗಿ ಬೆಳೆಯುತ್ತದೆ ವೀಕ್ಷಕರೇ. ಏನೇ ನಿಜವಾಗಿ ಆಗಿದ್ರೂ ಅವರೇ ಸ್ವತಃ ಬಂದು ಅನೌನ್ಸ್ ಮಾಡ್ತಾರೆ. ನಾನು ಇವರೇ ಅಂತಲ್ಲ ವೀಕ್ಷಕರೇ, ಯಾರೇ ಆ್ಯಕ್ಟರ್ ಆದರೂ ಯಾರೇ ಸೆಲೆಬ್ರಿಟಿಗಳಾದ್ರೂ ನಾವು ಅವರ ಅಭಿಮಾನಿಗಳಾಗಿ ಅವರ ಪರ್ಸ್ನಲ್ ವಿಷಯಕ್ಕೆ ನಾವು ಎಂಟ್ರಿ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯವಾಗಿದೆ ವೀಕ್ಷಕರೇ. ನಾವು ಫ್ಯಾನ್ಸಾಗಿ ಮಾಡಬೇಕಾಗಿರೋದು ಏನಂದರೆ ಅವರ ಸಿನಿಮಾಗಳನ್ನು ಸಪೋರ್ಟ್ ಮಾಡೋದು ಮತ್ತು ಅವರ ಟ್ಯಾಲೆಂಟನ್ನು ನಾವು ಮೆಚ್ಚಬೇಕು. ಗಾಸಿಪ್ಗಿಂತ ಗೌರವ ಮುಖ್ಯ. ವಿಜಯ್ ಮತ್ತು ಸಂಗೀತ ಅವರ ಜೀವನ ಬ್ರೇಕ್ ಆಗಿದೆಯೋ ಅಥವಾ ಇಲ್ಲವೋ ಅನ್ನೋದು ಯಾರಿಗೂ ಏನೂ ಗೊತ್ತಿಲ್ಲ ನಮಗೆ ವಿಷಯ. ಆದರೆ ನಾವು ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡೋಣ ಅನ್ನೋಕ್ಕಿಂತ ಅವರ ಜೀವನ ನಿಜವಾಗ್ಲೂ ಸುಖವಾಗಿ ಚೆನ್ನಾಗಿರಲಿ ದೇವರಲ್ಲಿ ಪ್ರಾರ್ಥಿಸೋಣ ವೀಕ್ಷಕರೇ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯ ತುಂಬ ವೈರಲ್ ಆಗ್ತಾ ಇತ್ತಲ್ಲ, ಅದಕ್ಕೇನೋ ಒಂದು ನನ್ನ ಅಭಿಪ್ರಾಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಮಾತಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.